ರಾಮಲಲ್ಲಾ ಶಿಲ್ಪಿ ಅರುಣ್ ಯೋಗಿರಾಜ್ ವೀಸಾ ನಿರಾಕರಿಸಿದೆ ಅಮೆರಿಕದ ಅಕ್ಕಾ ಸಮ್ಮೇಳನಕ್ಕೆ ಯೋಗಿರಾಜ್ ಅವರಿಗೆ ಆಹ್ವಾನ ನೀಡಲಾಗಿತ್ತು. ಆಗಸ್ಟ್ 20ರಂದು ನಡೆಯಲಿರುವ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದರು ಅರುಣ್ ಯೋಗಿರಾಜ್. ಸಹ್ಯಾದ್ರಿ ಕನ್ನಡ ಸಂಘದಿಂದಲೂ ಕೂಡ ಸಹ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕುಟುಂಬ ಸಮೇತರಾಗಿ ಅರುಣ್ ಯೋಗಿರಾಜ್ ಅವರು ಅಮೆರಿಕಕ್ಕೆ ತೆರಳಬೇಕಾಗಿತ್ತು. ಅಮೆರಿಕಕ್ಕೆ ತೆರಳುವುದಕ್ಕೆ ವೀಸಾ ಅಪ್ಲೈ ಮಾಡಿದ್ರು ಶಿಲ್ಪಿ. ಆದರೆ ಅಮೆರಿಕದಿಂದಲೇ ಯೋಗಿರಾಜ್ ವೀಸಾ ನಿರಾಕರಿಸಲಾಗಿದೆ. ಕಾರಣ ನೀಡದೆ ಅರುಣ್ ವೀಸಾ ರಿಜೆಕ್ಟ್ ಮಾಡಿದೆ ಅಮೆರಿಕ. ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಅರುಣ್ ಯೋಗಿರಾಜ್ ಅವರ ರಾಮಲಲ್ಲಾ ಪ್ರತಿಮೆ ಇಡೀ ಭಾರತೀಯರ ಮನ ಗೆದ್ದಿದೆ. ಈಗಲೂ ಕೂಡ ಲಕ್ಷಾಂತರ ಜನ ಆ ರಾಮಲಲ್ಲಾನ ದರ್ಶನ ಪಡಿಬೇಕು ಅಂತ ಹೇಳಿ ಅಯೋಧ್ಯೆಗೆ ತೆರಳ್ತಾನೆ ಇದ್ದಾರೆ. ಆದರೆ ಇಂತಹ ಈ ರಾಮಲಲ್ಲಾನ ಮೂರ್ತಿ ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರಿಗೆ ದೇಶದಲ್ಲಿ ವಿದೇಶದಲ್ಲಿ ಭಾರಿ ಸನ್ಮಾನಗಳು ಕೂಡ ಏರ್ಪಟ್ಟಿದ್ದನ್ನು ನಾವು ಗಮನಿಸಿದ್ದೀವಿ. ಇನ್ನು ಅಕ್ಕಾ ಸಮ್ಮೇಳನವನ್ನ ಅಮೆರಿಕದಲ್ಲಿ ನಡೆಸಲಾಗ್ತಾ ಇತ್ತು ಆಗಸ್ಟ್ 20ರಂದು. ಅದಕ್ಕೆ ಅರುಣ್ ಯೋಗಿರಾಜ್ ಅವರಿಗೆ ಇನ್ವೈಟ್ ಕೂಡ ಮಾಡಲಾಗಿತ್ತು, ಕುಟುಂಬ ಸಮೇತರಾಗಿ ಬನ್ನಿ ಅಂತ. ಆದರೆ ಅಮೆರಿಕ ಕಾರಣ ನೀಡದೆ ವೀಸಾವನ್ನ ರಿಜೆಕ್ಟ್ ಮಾಡಿದೆಯಂತೆ. ಕಾರಣ ಕೊಟ್ಟಿದ್ರೆ ಇದೇ ಕಾರಣ ಅಂತ ಹೇಳಬಹುದಾಗಿತ್ತು. ಆದರೆ ಕಾರಣ ಕೊಡದೇ ಇರೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಿದೆ. ಹೌದು, ನನಗೆ ಈಗಲೇ ವಿಷಯ ತಿಳಿದಿತ್ತು. ಅವರು US-ಗೆ ಅವರು ಅಕ್ಕಾ ಸಮ್ಮೇಳನಕ್ಕೆ ಹೋಗಬೇಕಾಗಿತ್ತು. ಅದಕ್ಕಾಗಿ ವೀಸಾ ಅರ್ಜಿಯನ್ನು ಕೊಟ್ಟಿದ್ರು ಎಂಬಸಿಯಲ್ಲಿ. ಅದನ್ನ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅದೇನು ಕಾರಣ ಇಲ್ಲದೇನೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಇದೇನದ ವಿಷಯ ನಾವು ಅಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋ ಮಿನಿಸ್ಟ್ರಿಗೆ ತಗೊಂಡೋಗಿ ಚರ್ಚೆಯನ್ನು ಮಾಡೋಣ. ಮಾಡ್ತೀವಿ. ಬಟ್ ಮೊದಲನೇದಾಗಿ ಅದು ಏನಿದೆ ವಿಷಯ ಅಂತ ತಿಳ್ಕೊಬೇಕಾಗಿದೆ. ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ಮಾತಾಡಿದ್ರು. ಈ ವಿಚಾರದ ಬಗ್ಗೆ ಅರುಣ್ ಯೋಗಿರಾಜ್ ಅವರಿಂದ ಮಾಹಿತಿ ಪಡ್ಕೊಳ್ತೀನಿ. ಅಕ್ಕಾ ಸಮ್ಮೇಳನಕ್ಕಂತ ಅವರು ಅಮೆರಿಕಕ್ಕೆ ತೆರಳಬೇಕಾಗಿತ್ತು. ಆದರೆ ಯಾವ ಕಾರಣಕ್ಕೆ ವೀಸಾ ರಿಜೆಕ್ಟ್ ಆಗಿದೆಯೋ ಗೊತ್ತಿಲ್ಲ. ನಾವು ಅವ್ರಿಗೆ ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ವೀಸಾ ರಿಜೆಕ್ಟ್ ಆಗೋದಕ್ಕೆ ಹಲವಾರು ಕಾರಣಗಳು ಕೂಡ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಅವರಿಂದ ಪಡ್ಕೊಳ್ಳೋಣ. ರವಿ, ವೀಸಾ ನಿರಾಕರಣೆ ಆಗೋದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಬೇರೆ ಬೇರೆ ಕೆಲಸಕ್ಕಂತ ಹೋಗೋ ಸಂದರ್ಭದಲ್ಲೂ ಕೂಡ ರಿಜೆಕ್ಟ್ ಆಗಿರೋ ಉದಾಹರಣೆಗಳು ನೋಡಿದ್ದೀವಿ. ವಿದ್ಯಾರ್ಥಿಗಳ ವೀಸಾ ಉದಾಹರಣೆ ಆಗಿರೋ ಎಕ್ಸಾಂಪಲ್ಸ್ಗಳನ್ನ ನೋಡಿದ್ದೀವಿ. ಆದರೆ ಅದೆಲ್ಲದಕ್ಕೂ ಕೂಡ ಕಾರಣ ಇತ್ತು. ಆದರೆ ಅರುಣ್ ಯೋಗಿರಾಜ್ ಅವರ ವೀಸಾ ನಿರಾಕರಣೆ ಆಗೋದಕ್ಕೆ ಏನ್ ಕಾರಣ ಹಾಗಾದ್ರೆ? ಸಭಾ ಪ್ರಮುಖವಾಗಿ ಅಯೋಧ್ಯೆಯ ಶ್ರೀರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಅವರ ಕಾರ್ಯಕ್ರಮ ಅಮೆರಿಕದಲ್ಲಿತ್ತು. ಅಮೆರಿಕದ ಅಕ್ಕಾ ಸಮ್ಮೇಳನದವರು ಈ ಬಾರಿ ಅರುಣ್ ಯೋಗಿರಾಜ್ ಅವರಿಗೆ ವಿಶ್ವ ಕನ್ನಡಿಗ ಪ್ರಶಸ್ತಿಯನ್ನ ಪ್ರಕಟ ಮಾಡಿದ್ರು. ಅದಕ್ಕಾಗಿ ಆ ತಯಾರಿಯನ್ನು ಕೂಡ ನಡೆಸಿಕೊಂಡಿದ್ರು. ಜೊತೆಗೆ ಸಹ್ಯಾದ್ರಿ ಕನ್ನಡಿಗರ ಸಂಘ ಕೂಡ ಇದೇ ತಿಂಗಳು ಅರುಣ್ ಯೋಗಿರಾಜ್ ಅವರಿಗೆ ಅಮೆರಿಕದಲ್ಲಿ ಸನ್ಮಾನ ಮಾಡ್ಲಿಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಈ ಸಿದ್ಧತೆಯ ನಡುವೆಯೇ ಅರುಣ್ ಯೋಗಿರಾಜ್ ಅವರು ಕುಟುಂಬ ಸಮೇತರಾಗಿ ಅಂದ್ರೆ ತನ್ನ ಪತ್ನಿ ಹಾಗೂ ಮಕ್ಕಳ ಜೊತೆಗೂಡಿ ಅಮೆರಿಕಕ್ಕೆ ತೆರಳಿಕ್ಕಾಗಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ರು. ಪಾಸ್ಪೋರ್ಟ್ ಜೊತೆಗೆ ವೀಸಾಗೂ ಕೂಡ ಮಾಡಿದ್ರು. ಆದ್ರೆ ವೀಸಾವನ್ನ ಅಮೆರಿಕ ಸರ್ಕಾರ ಸದ್ಯ ರಿಜೆಕ್ಟ್ ಮಾಡಿದೆ. ಅದು ಅಮೆರಿಕ ಸರ್ಕಾರ ಸ್ಪಷ್ಟವಾಗಿ ಅವರಿಗೆ ಯಾವುದೇ ಕಾರಣಗಳನ್ನ ನೀಡಿಲ್ಲ. ಬಟ್ ಅವರಿಗೆ ಬಂದಿರುವಂತಹ ಮೇಲ್ನಲ್ಲಿ ನಿಮಗೆ ವೀಸಾವನ್ನ ರಿಜೆಕ್ಟ್ ಮಾಡಲಾಗಿದೆ ಅನ್ನೋ ಒಂದು ವಿಚಾರವನ್ನಷ್ಟೇ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಈ ಸಂಬಂಧ ಯಾವ ಕಾರಣಕ್ಕಾಗಿ ನನಗೆ ರಿಜೆಕ್ಟ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಖುದ್ದು ಅರುಣ್ ಯೋಗಿರಾಜ್ ಅವರು ನ್ಯೂಸ್ ಫಸ್ಟ್ಗೆ ಹೇಳುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇದರ ಜೊತೆಗೆ ಈಗ ನೂತನ ಸಂಸದರಾಗಿರುವಂತಹ ಶ್ರೀ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಲೋಪಗಳಾಗಿದೆ ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಅರುಣ್ ಯೋಗಿರಾಜ್ ಅವರ ಜೊತೆ ನಾನು ನಿಲ್ತೀನಿ, ಅವರಿಗೆ ವೀಸಾ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಮಾಜಿ ಸಚಿವರಂತಹ ಸಾರಾ ಮಹೇಶ್ ಅವರು ಕೂಡ ಸರ್ಕಾರದ ಪ್ರತಿನಿಧಿಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಭಾ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.